ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ವೀರಪ್ಪಣ್ಣ ಬಳಗೇರ ಕೃಷಿಕ ಸಮಾಜದ ಉಪಾಧ್ಯಕ್ಷ. ಇವತ್ತು ಮುಂಗಾರು ಮಳೆ ಇನ್ನು ಕೆಲವೇ ದಿನದಲ್ಲಿ ಮುಂಗಾರು ಮಳೆ ಚಾಲು ಆಗ್ತದೆ. ಆದ್ರೆ ಇವತ್ತು ಕೃಷಿ ಇಲಾಖೆದಾಗ ಸಿಬ್ಬಂದಿ ಕೊರತೆ ಇದೆ. ಇವತ್ತು ತಬಕದ ಹೊನ್ನಳ್ಳಿಗೆ ಒಬ್ಬರು ಉಮಿಸ್ಕೊಂತದಾರ. ಅದನ್ನು ಇನ್ಚಾರ್ಜ್ ಅಂತೇಳಿ ಕಲ್ಗಟ್ಟಿಗೆ ಹಾಕಿ ಅವರು ಕಲ್ಗಟ್ಟಿಗೆ ಇಲ್ಲಿ ರೈತರಿಗೆ ಆಫೀಸಿಗೆ ಬಂದಾಗ ಇಲ್ಲರಿ ಅವರು ತಬಕದ ಹೊನ್ನಳ್ಳಿ ಅಂತ ಹೇಳ್ತಾರೆ. ತಬಕದ ಹೊನ್ನಳ್ಳಿ ಪಾಪ ಇಲ್ಲಿ ಬಂದರೆ ಜನರು ಅಡ್ಡಾಡಕತ್ತಾರ. ಮತ್ತು ಇಲ್ಲೇ ತಾಲೂಕಾ ಮಟ್ಟದಾಗ ಆಫೀಸ್ ಐತಿ. ಇವತ್ತು ಸಿಬ್ಬಂದಿ ಕೊರತೆ ಐತಿ. ಅದಕ್ಕೆ ನಾವೇನು ಸರ್ಕಾರಕ್ಕಾಯ್ತು ಜಂಟಿ ನಿರ್ದೇಶಕರಿಗೆ ಕೇಳೋದೇನಂತಂದ್ರೆ, ಇಲ್ಲೇ ಇನ್ನೂ ಒಂದು ತಿಂಗಳ ಮುಂದೆ ಬಿತ್ತನೆ ಮಳೆ ಬಿದ್ದಿಂದ ಅವಾಗ ನೀವು ಗೊಬ್ಬರ ಆಯ್ತು, ಬೀಜ ಆಯ್ತು, ನೀವು ನಮ್ಮ ಕೃಷಿಕ ಸಮಾಜ ಒಂದು ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದು ಏನೈತಲ್ಲ ನಮಗೆ ರೈತರಿಗೆ ಒಂದಿಷ್ಟು ಹೇಳಿದ್ರೆ ಅನುಕೂಲ ಆಕೈತಿ. ಇವತ್ತು ಏನಾಗತ್ತೈತೆ ಅಂದ್ರೆ ಇಲ್ಲಿ ಸಿಬ್ಬಂದಿ ಕೊರತೆ ಆಗೋದ್ರಿಂದ ಇವತ್ತು ಆಫೀಸ್ನಾಗ ಕೆಲಸ ಮಾಡುವಂಥವ್ರು ಸಿಗೋದಿಲ್ಲ. ಹೊರಗಡೆ ನಮ್ಮ ರೈತರಿಗೆ ಹೊರಗಡೆ ಹೋದರೆ ಸಿಗ್ತಾಯಿಲ್ಲ. ಅದರ ಸಂಬಂಧ ನಾವೇನು ಸರ್ಕಾರಕ್ಕೆ ಅಥವಾ ಇವತ್ತು ಸಚಿವರಿಗೆ ಕೇಳೋದೇನೆಂದ್ರೆ, ಇವತ್ತು ರೈತರಿಗೆ ಅನುಕೂಲ ಆಗುವಂಥ ಸಿಬ್ಬಂದಿ ಹಾಕಿರಿ. ಮತ್ತು ಅಲ್ಲಿ ಇದ್ದಂಥ ಆಫೀಸರ್ನ ಏನೈತಲ್ಲ ನೀವು ಕೆಲವೊಂದು ಆಫೀಸರ್ನ ಆಫೀಸ್ನಾಗೆ ಇರುವಂಥ ಕೆಲಸ ಮಾಡಬೇಕು. ಮತ್ತು ನಮ್ಮ ರೈತರಿಗೆ ಇವತ್ತು ಹೊಸ ರೂಲ್ಸ್ ಬಂದೈತಿ. ಇವತ್ತು ಮೋದಿಯವರು ಒಂದು ಏನು ಮಾಡ್ಯಾರ, ಹೊಸ ರೇಟ್ ಏರಿಸ್ಯಾರ. ಅದು ರೇಟ್ ಏರಿಸೋದ್ರಿಂದ ಅಂಗಡಿಯಾಗ ರೇಟ್ ಹಾಕೋದಿಲ್ಲ. ಏನು ಕಳ್ಳ ಸಂತೆಯಲ್ಲಿ ಹೆಚ್ಚಿಗೆ ರೇಟ್ ಗೊಬ್ಬರ ಮಾರ್ತಾರೆ. ಅವತ್ತು ಬಿಲ್ ಕೇಳಿದ್ರೆ ಬಿಲ್ ಕೊಡೋಂಗಿಲ್ಲ, ಗೊಬ್ಬರ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ರೈತರು ತಮ್ಮ ಮಳೆ ಬಿದ್ದಿರ್ತೈತಿ, ಬಿತ್ತನೆ ಹದ ಇರ್ತೈತಿ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತೊಗೊಂಡು ಹೋಗ್ತಾರೆ. ಆದ ಕಾರಣ ಸಂಬಂಧಪಟ್ಟಂಥ ಅಧಿಕಾರಿಗಳಾಯ್ತು, ಇಲ್ಲಿದ್ದಂಥ ಸಚಿವರಾಯ್ತು, ಅಧಿಕಾರಿಗಳಾಯ್ತು, ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಸಿಬ್ಬಂದಿ ಹಾಕ್ಬೇಕು. ಸರಿಯಾದಂಥ ಗೊಬ್ಬರ ಅಂಗಡಿಯಾಗ ಎಷ್ಟು ರೇಟ್ ಬೋರ್ಡ್ ಹಾಕ್ಬೇಕು, ಸ್ಟಾಕ್ ಹಾಕ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಸಚಿವರಿಗೆ ಆಯ್ತು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡು ನನ್ನ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ನೀವು ಮುಂಜಾಗ್ರತವಾಗಿ ಒಂದು ಎಚ್ಚರಿಕೆಯೂ ಹೌದು, ಮತ್ತು ಇದು ಸುವ್ಯವಸ್ಥಿತವಾದಂಥ ರೈತರ ಕಾರ್ಯಗಳ ನಡೀಲಿ ಅನ್ನುವಂಥ ಉದ್ದೇಶಕ್ಕೆ ಈಗ ಮನವಿ ತಿಳಿಸಾಕತ್ತೇವ್ರಿ. ಮತ್ತು ನಾವು ಕೃಷಿಕ ಸಮಾಜ ವತಿಯಿಂದ ಮೀಟಿಂಗು ಕರಿ ಅಂತ ಹೇಳಿ ಕರೆಯತ್ತೀರಿ. ಇದು ಇನ್ನೊಂದೇನು ವಿಶೇಷ ಅಂದರೆ, ಈಗ ಹೋದ ವರ್ಷ ಮೊದಲು ಇರ್ಬೋದು, ನೀವು ಕೃಷಿಕ ಸಮಾಜದವರಾಗಲಿ ರೈತ ಸಂಘದವರಾಗಲಿ ಇಲ್ಲಿ ಬಂದು ತಾವೆಲ್ಲ ಹೇಳ್ತೀರಿ, ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಹೇಳ್ತೀರಿ. ಆದರೂ ಕೂಡ ಕೆಲವೊಂದಿಷ್ಟು ಈಗ ನೀವು ಗೊಬ್ಬರದ ಬಗ್ಗೆ ಹೇಳಿದ್ರಲ್ಲ, ಆ ರೀತಿಯಾದಂಥ ಕಳ್ಳ ಸಾಕಾಣಿಕೆಗಳು ಮುಂದುವರಿತಾನೇ ಇದ್ದಾವೆ. ಕಟ್ಟುನಿಟ್ಟಿನ ಕ್ರಮಗಳ ಆದರೂ ಕೂಡ ಇನ್ನೂ ಹೆಚ್ಚಿಗೆ ಆಗಬೇಕು. ಅದರ ಬಗ್ಗೆ ನಿಮ್ಮ ಹೋರಾಟ ಇನ್ನೂ ರೂಪುರೇಷೆಗಳನ್ನು ನೀವು ಯಾವ ಥರ ಈಗ ನೀವೇನು ಕೇಳಿದ್ದು ಸೂಕ್ತವಾದಂಥ ಇದು ಐತಿ. ಇದು ನಾವೇನು ಮಾಡ್ತೀವಿ ಅಂದರೆ, ನಾವು ಹೋಗ್ತೀವಿ ರೀ. ಸೊ ನಾವು ಗಪ್ ಚುಪ್ಪಾಗಿ ಅಂಗಡಿಗೆ ಹೋಗ್ತೀವಿ. ಅಂಗಡಿಗೆ ಹೋಗಿ ಯಾವ ಏನು FRPಕ್ಕಿಂತ ಜಾಸ್ತಿ ಮಾರ್ತಾನೋ, ಅವ್ನು ಸ್ಟಾಕ್ ಐತೆ ಇಲ್ಲೋ, ಅವ ಏನು ಕೊರತೆ ಅಂತ ನಾವು ಗುಪ್ತವಾಗಿ ವಿಚಾರ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗೆ ತಿಳಿಸ್ತೇವೆ. ಅಧಿಕಾರಿಗಳು ಅವರು ಏನು ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ರೈತ ಸಂಘ ಆಗಲಿ ಏನೈತಿಲ್ಲ ಎಲ್ಲರೂ ನಾವು ಹೋರಾಟ ಮಾಡ್ತೀವಿ. ಬೀದಿಗೆದ್ದು ಹೋರಾಟ ಮಾಡ್ತೀವಿ. ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ನಾವು ಸಿದ್ಧ.